ಸೊ ಬೆಂಗಳೂರಲ್ಲಿ ಏನಾದರೂ ಸೈಟ್ ತೊಗೋಬೇಕು ಅಂತ ನೋಡ್ತಾ ಇದ್ದು, ಯಾಕೆಂತಂದರೆ ತುಂಬ ಜನಕ್ಕೆ ಕನಸಿದಾಗಿರುತ್ತೆ. ಯಾಕೆಂದರೆ ತುಂಬ ಜನ ಹೊರಗಡೆಯಿಂದ ಬಂದು ಬೆಂಗಳೂರು ಸೆಟ್ಲ್ ಆಗಿರ್ತಾರೆ, ನಿಮ್ಮದೇ ಆದಂಥ ಕೆಲಸಗಳನ್ನ ಮಾಡ್ಕೊಂಡು ಒಂದು ಮನೆ ಕಟ್ಟಬೇಕು ಅಥವಾ ಸೈಟ್ ತೊಗೋಬೇಕು ಅಂತ ತುಂಬ ಕಡೆ ಹುಡುಕ್ತಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಪ್ರೈಸ್ಗೆ ಸೈಟ್ಗಳು ಸಿಗಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ಸೈಟ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ಏನು ಊರು ಕೆಟ್ಟೈತೆ ಆ ಪ್ರೈಸ್ ಕೊಡೋಕ್ಕೆ. ಸೊ ಈ ಥರ ಪ್ರೈಸ್ ಇದ್ದಾಗ ನಿಮ್ಗೆ ಏನಾಗುತ್ತೆ, ಹುಡುಗರು ಏನು ಮಾಡೋದು, ಯಾವ್ದಾರು ಲೀಸ್ಗೆ ಹೋದರೆ ಸಾಕು ಅನ್ಸ್ಬಿಟ್ಟಿರುತ್ತೆ. ಬಟ್ ನೀವು ಲೀಸ್ ದುಡ್ಡಲ್ಲಿ ನೀವು ಆಲ್ಮೋಸ್ಟ್ ಈ ಸೈಟ್ನ ತೊಗೋಬೋದು, ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ಇನ್ನೊಂದು ಏನಂತಂದರೆ ಇನ್ ಕೇಸ್ ಲೋನ್ ಮೇಲೆ ಹೋಗ್ತೀರಾ ಅಂತಂದರೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅಂತಂದರೆ ಅಪ್ ಟು 70% ಲೋನು ಕೂಡ ಮಾಡ್ಕೊಡ್ತಾರೆ. 30 to 20% ನೀವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಇದು ಯಾವುದೇ ರೀತಿ ಬೆಂಗಳೂರು ಹೊರಗಡೆ ತೋರಿಸ್ತಲ್ಲ, ಬೆಂಗಳೂರಲ್ಲೇ ಇರುವಂಥದ್ದು, ನಿಯರ್ ಮೆಟ್ರೋ ಸ್ಟೇಷನ್ ಇರುವಂಥದ್ದು, ಹಾಸ್ಪಿಟಲ್, ಕಾಲೇಜ್ ಆ್ಯಂಡ್ ತುಂಬ ಥರ ಫೆಸಿಲಿಟೀಸ್ಗಳು ಕೂಡ ನಿಮಗೆ ಸುತ್ತಮುತ್ತ ಸಿಗುತ್ತೆ ಅಂತ ಹೇಳ್ಬೋದು. ಆಲ್ರೆಡಿ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಸೈಟ್ ನಂಬರ್ಸ್ ಕೂಡ ರೆಡಿ ಇದೆ, ಡ್ರೈನೇಜ್ ಆಗಿದೆ, 30 feet ವೈಡ್ ರೋಡ್ ಕೊಡ್ತಾ ಇದೀವಿ. ನೀವೇನ್ ಬ್ರೋಕರ್ ಹತ್ರ ತಗೋತಾ ಇಲ್ಲ, ಡೈರೆಕ್ಟ್ ಓನರ್ ಇಂದ ತಗೋತಾ ಇರೋದು. ಲೇಔಟ್ ಲಾಂಚ್ ಮಾಡಿ ಜಸ್ಟ್ 4 monthsಗೆ 30% ಸೋಲ್ಡ್ ಔಟ್ ಆಗಿದೆ ಅಂದ್ರೆ ನಂಬ್ತೀರಾ? ಯಾಕೆಂದರೆ ಇಷ್ಟು ಕಡಿಮೆ ಪ್ರೈಸ್ ಕೊಡ್ತಿದ್ದಾರೆ ಅಂತಂದರೆ ಯಾರು ಬಿಡ್ತಾರೆ? ಸೊ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ಮನೆಗಳು ಕೂಡ ಕಟ್ಕೊಂಡಿದ್ದಾರೆ ಸುತ್ತಮುತ್ತ. ಆಲ್ಮೋಸ್ಟ್ ಕ್ಲೈಂಟ್ ಕೂಡ ನೋಡಿದ್ರಿ ಅವಾಗಲೇ, ಆ್ಯಂಡ್ ಆಲ್ಮೋಸ್ಟ್ 25+ ನಿಮಗೆ ಇಲ್ಲಿ ಆಲ್ರೆಡಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಬುಕ್ ಆಗಿಲ್ಲ, ತೊಗೊಂಡು ಆಗೋಗಿದೆ. ಸೊ ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಆಲ್ರೆಡಿ ಮನೆ ಕಟ್ಟಕ್ಕೆ ರೆಡಿ ಮಾಡಿದ್ದಾರೆ. ಇನ್ನು ಕೆಲವರು ಅಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಎಲ್ಲ ಅವ್ರದ್ದೇ ಆದಂಥ ಸೈಟ್ಗೆ ಬೇಲಿ ಕೂಡ ಹಾಕೊಂಡ್ಬಿಟ್ಟಿದ್ದಾರೆ. ಮ್ಯಾಮ್ ಇವಾಗ ಸೈಟ್ ತೊಗೊಳಕ್ಕೂ ಸೈಟು ಇಷ್ಟ ಆಗಿದೆ, ಇಲ್ಲಿ ಸಿಗ್ತಿರುವಂಥ ಫೆಸಿಲಿಟೀಸು ತುಂಬ ಇಷ್ಟ ಆಗಿದೆ. ಬಟ್ ಯಾವ ಖಾತಾ ಏನು ಆ ಡೀಟೇಲ್ಸ್ ಅದ್ರ ಬಗ್ಗೆ ಹೇಳೋದಾದ್ರೆ, ಇದು ಇಂಡಿವಿಜುವಲ್ ಈ ಖಾತಾ ಬರುತ್ತೆ, ಓಕೆನಾ? DC ಕನ್ವರ್ಷನ್ ಆಗಿದೆ, ಜನರಲ್ ಪ್ರಾಪರ್ಟಿ ಇದು, ಓಕೆನಾ? ಯಾವುದೇ ತರ ಮಾರ್ಕೆಟಿಂಗ್, ಮಿಡಲ್ ಮ್ಯಾನ್, ಬ್ರೋಕರೇಜ್ ಏನು ಇರೋದಿಲ್ಲ. ಓನರ್ ಹತ್ರದಿಂದ ಡೈರೆಕ್ಟ್ ಓನರ್ ಇಂದ ತಗೋಬಹುದು. ಅಮ್ಯುನಿಟೀಸ್ ಹೇಳೋದಾದ್ರೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಡ್ರೈನೇಜ್, ಸ್ಯಾನಿಟರಿ, ಮತ್ತೆ 30 feet ವೈಡ್ ತಾರ್ ರೋಡ್ ಕೊಡ್ತಾ ಇದ್ದೀವಿ. ಓಕೆ, ರೋಡು ನೋಡ್ತಾ ಇರ್ಬೋದು. ಸೊ ಆಲ್ರೆಡಿ ರೋಡ್ ರೆಡಿ ಆಗ್ತಿದೆ. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಜಲ್ಲಿಕಲ್ಲೆಲ್ಲ ತಂದು ರೆಡಿ ಮಾಡಿದ್ದಾರೆ, ರೋಡ್ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಗುರು, ನಾನು ಸೈಟ್ನ ಸೇಲ್ ಮಾಡ್ಬಿಡ್ತೀನಿ ಅಂದರೂ ಕೂಡ ಈ ಭೂಮಿ ಏನಿದೆ ಅದು ಇದ್ರ ಡಬಲ್ ಆಗ್ಬೋದು, ತ್ರಿಬಲ್ ಆಗ್ಬೋದು. ಯಾಕೆಂತಂದರೆ ನೀವು ನೋಡಿರ್ತೀರ, ಚಿನ್ನದ ರೇಟು ಯಾವತ್ತೂ ಕಮ್ಮಿ ಆಗೋಕ್ಕೆ ಹೋಗಲ್ಲ. ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಬಟ್ ನೀವೇನಾದರೂ ಈ ಥರ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನಿಮ್ಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಫ್ಯೂಚರಲ್ಲಿ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ತುಂಬಾ ಬೆನಿಫಿಟ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಇನ್ವೆಸ್ಟ್ ಮಾಡೋಕ್ಕೊಂದು ಒಳ್ಳೆ ಪ್ಲೇಸು. ನೀವೇನಾದರೂ ನಿಮ್ಮ ಬಜೆಟ್ಗೊಂದು ಮನೆ ಕಟ್ಟಬೇಕು, ಒಂದು ಒಳ್ಳೆ ಪ್ಲೇಸ್ ಬೇಕು ಅಂದರೂ ಕೂಡ ಒಳ್ಳೆ ಪ್ಲೇಸು. ಮ್ಯಾಮ್ ನಾನೇನೋ ಲೋ ಪ್ರೈಸ್ ಸಿಕ್ತೊಂಬಿಟ್ಟು ಸೈಟ್ ತೊಗೊಂಬಿಟ್ಟೆ. ನಿಯರ್ ಏನೆಲ್ಲ ಇದೆ? ನಿಯರ್ ಅಂದರೆ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದರೆ ಏನು 10 ಕಿಲೋಮೀಟರ್ ದೂರದಲ್ಲಿ ಹೋಗೋಕ್ಕಾಗುತ್ತಾ? ಜಸ್ಟ್ 5 ರಿಂದ 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಮ್ಯಾಮ್ ಬರೀ ಹಾಸ್ಪಿಟಲ್ ಅಷ್ಟೇನಾ? ಹಾಸ್ಪಿಟಲ್ ಅಷ್ಟೇ ಅಲ್ಲ ಸರ್, ನೀವು ಸ್ಟೂಡೆಂಟ್ಸ್ ಇದ್ರು ಅಂದ್ರೂ ಕೂಡ ಜಸ್ಟ್ 10 minutes ಡ್ರೈವ್ ಅಷ್ಟೇ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇದೆ ಗೊತ್ತಾ? ಸ್ಕೂಲ್ಸ್ ನಿಯರ್ 3 to 5 minutes ಅಷ್ಟೇ ಗೊತ್ತಾ ಇಲ್ಲಿಂದ. ಸುತ್ತಮುತ್ತ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ KBD ಇಂಡಸ್ಟ್ರಿಯಲ್ ಏರಿಯಾ, KIIDB ಇಂಡಸ್ಟ್ರಿಯಲ್ ಏರಿಯಾ, ಬ್ಯಾಂಗ್ಳೂರ್ ಟು ತುಮಕೂರು ಹೈವೇ ಇದೆ, ಡಿ-ಮಾರ್ಟ್, ವಿಲೇಜ್ ಅಟ್ಯಾಚ್ ಟು ಬಸ್ ಸ್ಟ್ಯಾಂಡ್ ಇದೆ ಸರ್, ವಾಕೇಬಲ್. BMTC ಬಸ್ ಸ್ಟ್ಯಾಂಡ್, KSRTC ಎರಡೂ ಇದಾವೆ ಸರ್. ಸೊ ನಿಯರ್ ಏನೆಲ್ಲ ಇದೆ ಅದು ಕೂಡ ಗೊತ್ತಾಗಿದೆ ನಿಮಗೆ. ಸೊ ಇನ್ನೇನು ತಡ ಮಾಡ್ತೀರಾ? ಇವಾಗ ಪ್ರೈಸ್ ಅಂತ ನೋಡೋದಾದ್ರೆ ತುಂಬ ಕಡಿಮೆ ಪ್ರೈಸ್ ಕೊಡ್ತಿರೋದ್ರಿಂದ ಆಲ್ಮೋಸ್ಟ್ ಇದು ಲೇಔಟ್ ಓಪನ್ ಆಗಿ 4 ತಿಂಗಳಿಗೆ 30% ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಮ್ಯಾಮ್ ಇವಾಗ ಇರುವಂಥದ್ದಕ್ಕೆ ಏನು ಪ್ರೈಸ್ನ ಕೋಟ್ ಮಾಡಿದ್ದೀರಾ? ಅದು ನೆಗೋಷಿಯಬಲ್ ಆಗುತ್ತಾ, ಫೈನಲ್ ಪ್ರೈಸಾ? ಜಸ್ಟ್ 1,333 ಕೊಡ್ತಾ ಇದ್ದೀವಿ. ಮತ್ತೆ ನಿಮ್ಮ ಚಾನೆಲ್ ಕಡೆಯಿಂದ ಬರೋರಿಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಮ್ಯಾಮ್ ಲೊಕೇಶನ್ ಬಿಡಿ ಮ್ಯಾಮ್, ಆಫೀಸ್ ಲೊಕೇಶನ್ ಮತ್ತೆ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್. ಆಫೀಸ್ ಲೊಕೇಶನ್ ವಿಜಯನಗರ MC ಲೇಔಟ್, BGS ಗ್ರೌಂಡ್ ಅಪೋಸಿಟ್ ಬರುತ್ತೆ, ಓಕೆನಾ? ಲೇಔಟ್ ಲೊಕೇಶನ್ ಹೇಳೋದಾದ್ರೆ ತುಮಕೂರು ಸೆಕೆಂಡ್ ಟೋಲ್ ಆದ್ಮೇಲೆ KBD ರೋಡ್ ಸಿಗುತ್ತೆ, ಅಲ್ಲಿ ಲೆಫ್ಟ್ ತಗೊಂಡು ಜಸ್ಟ್ 5 kilometers ಅಲ್ಲೇ ನಮ್ಮ ಲೇಔಟ್ ರೀಚ್ ಆಗ್ಬೋದು. ಶ್ರೀನಂದಿ ಎನ್ಕ್ಲೇವ್ ಫೇಸ್ 3, ಮದಲಕೋಟೆ ವಿಲೇಜ್ ಅಟ್ಯಾಚ್ ಟು ಪ್ರಾಪರ್ಟಿ.